ಭಾಷೆಯಿಂದ ಕವಿತೆಯನ್ನು ಕರೀತಾರೆ. ಒಬ್ಬ ಒಳ್ಳೆಯ ಸಹೃದಯಿ ಲೇಖಕರು ಅಂತಹ ಹಿರಿಯ ಅಧ್ಯಾಪಕರು ಬಂದಿರುವಂತದ್ದು ನಿಜಕ್ಕೂ ಖುಷಿ. ನಾನು ಸುಬೇಸ ಕೇಳಿದ ಮಾತು ಹೇಳಿದ್ರು. ನಾನು ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಒಬ್ಬರಿಲ್ಲ, ಬಲ್ಲಿದರಿಗೂ ಬರಲಿಲ್ಲ, ಸಾಹಿತ್ಯ ಎಲ್ಲರಿಗಲ್ಲ ಅಂತ ಒಂದು ಮಾತಿದೆ, ಉಲ್ಲೇಖ ಮಾಡ್ತೇನೆ. ರಾಷ್ಟ್ರಪತಿದ್ದಾರೆ, ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಒಬ್ಬರಿಲ್ಲ, ಬಲ್ಲಿದರಿಗೂ ಬರಲಿಲ್ಲ, ಸಾಹಿತ್ಯ ಎಲ್ಲರಿಗೂ ಅಲ್ಲ, ಕೆಲವರಿಗೆ ಮಾತ್ರ ಅಂತ. ಅದೇ ಪದಲ್ಲೇ ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಒಬ್ಬರಿಲ್ಲ, ಬಲ್ಲಿದರಿಗೂ ಬರಲಿಲ್ಲ, ವಾಣಿಜ್ಯ ಎಲ್ಲರಿಗೂ ಅಲ್ಲ. ಒಬ್ಬ ಒಳ್ಳೆ ಶ್ರೇಷ್ಠ ಅಧ್ಯಾಪಕರು ಮಾತಾಡ್ತಾರೆ, ನಿಮ್ಮನ್ನ ಯಾವ ದಿಕ್ಕಿನ ಕಡೆ ಹೋಗಬೇಕು ಅನ್ನುವಂತಹ ಗುರಿಯನ್ನು ತೋರಿಸ್ತಾರೆ. ಅಂತಹ ಸಹೃದಯ ಅಧ್ಯಾಪಕರು ನಮ್ಮ ಕಾಲೇಜಿಗೆ ಬಂದಿರೋದು ನಿಜಕ್ಕೂ ಗೌರವದ ವಿಷಯ. ಅವರ ಮಾತುಗಳನ್ನ, ಅವರ ಪಾಠವನ್ನ ದಯವಿಟ್ಟು ಸೇರಿಸಿಕೊಳ್ಳಿ. ಆ ಥರದಲ್ಲಿ ನಿಮ್ಮ ಬದುಕನ್ನು ಕಟ್ಕೊಳ್ಳುವಂತಹ ಪ್ರಯತ್ನ ನಿಮ್ದಾಗಲಿ ಅಂತ ಆಶಿಸ್ತಾ ಧನ್ಯವಾದಗಳು. ಐಪಿಎಸ್ ಸಂಚಾಲಕರಾದ ಶಿವಕುಮಾರ್ ಸರ್ ಅವರು ಈ ಕಾರ್ಯಕ್ರಮದ ಬಗ್ಗೆ 2 ನಿಮಿಷ ನಾವು ಅಭಿಪ್ರಾಯವನ್ನು ತಿಳಿಸಬೇಕೆಂದು ಕೋರಿಕೊಳ್ಳುತ್ತೇವೆ. ಐಪಿಎಸ್ಸಿ ಘಟಕದಿಂದ ವಾಣಿಜ್ಯಶಾಸ್ತ್ರ ವಿಭಾಗದಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ವಿಶೇಷವಾಗಿ ಅದರಲ್ಲೂ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್. ಸೊ ನಾವು ಐಪಿಎಸ್ಸಿ ಫಂಡ್ಸ್ ಇದೆ, ಒಂದಷ್ಟು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಿ ಅದು ವಿದ್ಯಾರ್ಥಿಗಳಿಗೆ ಉಪಯೋಗ ಆಗ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅಂತ ಮಾತಾಡ್ತಿದ್ದಾರೆ. ಸೊ ಡಿಪಾರ್ಟ್ಮೆಂಟ್ ವೈಸು ಒಂದಷ್ಟು ಕಾರ್ಯಕ್ರಮಗಳನ್ನ ನಡೆಸಿ ಅಂತ ಮಾತಾಡ್ತೀವಿ. ಆದರೆ ಈ ಕಾರ್ಯಕ್ರಮಗಳು ಶುರುವಾದ್ಮೇಲೆ ನಿಜವಾದ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗ್ತಿದೆ ಅಂತ ಹುಚ್ಚರಾಗ್ತಾರೆ ಅಂತಾರೆ. ನಾನು ಗೆಳೆತನಕ್ಕೆ ಹುಚ್ಚನಾಗಿದ್ದೇನೆ. ತುಂಬಾ ಆತ್ಮೀಯ ಮಿತ್ರರು ಜೊತೆ ಇದ್ದಾರೆ, ಎಲ್ಲ ಅಧ್ಯಾಪಕ ವರ್ಗದವರು. ಅವ್ರ ಗೆಳೆತನಕ್ಕೆ ನಾನು ಮಾರೋಗಿದ್ದೇನೆ. ಬಸವಣ್ಣವರು ಹೇಳಿದಾಗೆ ಹೊಗಳಿ ವರ್ಣ ಶುದ್ಧ ಕೇಳಿ ಅದಕ್ಕೆ ಗೋವಿಂದರಾಯ ಅವರು ಮತ್ತೆ ನಮ್ಮ ನರಸಿಂಹಮೂರ್ತಿ ಅವರನ್ನು ವಿಪರೀತ ಕೊಟ್ಟಿದ್ದಾರೆ. ಹೊಗಳಿಕೆ ಅರ್ಹನೋ ಅರ್ಹನಲ್ಲವೋ ಅದು ಗೊತ್ತಿಲ್ಲ ನಮ್ಗೆ. ಆದ್ರೆ ಈ ಕಾಲೇಜಿಗೆ ಒಂದು ಭಾವನಾತ್ಮಕ ಸಂಬಂಧ ನನಗಿದೆ. ನಾನು ಸರ್ಕಾರಿ ನೌಕರಿಗೆ ಮೊದಲು ಸೇರಿದಾಗ ಪ್ರಾಧ್ಯಾಪಕನಾಗಿ ಈ ಕಾಲೇಜಲ್ಲೇ ವೃತ್ತಿ ಪ್ರಾರಂಭ ಮಾಡಿದೆ. ಹಾಗಾಗಿ ಇಲ್ಲಿ ಉಪನ್ಯಾಸ ಕಾರ್ಯಕ್ರಮ ನೀಡಬೇಕು ಅಂತ ಹೇಳಿ ಕರೆದಾಗ ನಾನು ಯಾವುದೇ ಕೆಲಸ ಇದ್ರು ಬಿಟ್ಟು ಬರ್ತೀನಿ, ಖಂಡಿತ ನಿಮ್ಮ ಕರೆಗೆ ಕಾಯ್ತಾ ಇದ್ದೆ. ಯಾಕೆಂದ್ರೆ ಇನ್ನು 6 ತಿಂಗಳಲ್ಲಿ ನಾನು ರಿಟೈರ್ಮೆಂಟ್ ಆಗ್ತಾ ಇದ್ದೆ. ವೃತ್ತಿ ಪ್ರಾರಂಭ ಮಾಡಿದ್ದು ಇಲ್ಲೇ, ಹಾಗೆ ಕೊನೆ ಉಪನ್ಯಾಸ ಕಾರ್ಯಕ್ರಮ ಇಲ್ಲೇ ಅಲ್ಲೇ ಚಂದ ಇರುತ್ತೆ ಅಂತ ಹೇಳಿ ಅನಿಸಿಕೆ ಇತ್ತು. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಾನು ಕರೆಸೋದಕ್ಕೆ ಮೊದಲನೇದಾಗಿ ಇಡೀ ಕಾಲೇಜಿನ ಎಲ್ಲಾ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿ ಮಿತ್ರರಿಗೆ ಧನ್ಯವಾದಗಳನ್ನು ತಿಳಿಸ್ತಾರೆ. ನಿಮ್ಮ ಟಾಪಿಕ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಬಗ್ಗೆ ಸಿಲೆಬಸ್ ಮಾತಾಡಿ ಅಂತ ಹೇಳಿದ್ದಾರೆ. 2-3 ಎಕ್ಸಾಂಪಲ್ಸ್ ಮಾತ್ರ ಈಗ ಮಾತಾಡಿ ನಂತರ ನಾನು ನನ್ನ ಟಾಪಿಕ್ ಬಗ್ಗೆ ಮಾತಾಡಿ ಒಂದು 4-5 ವಿದ್ಯಾರ್ಥಿಗಳನ್ನ 2 ವರ್ಷದಿಂದ ನಾನು ಒಂದು ಕೋಚಿಂಗ್ ಸೆಂಟರ್ ತಗೊಂಡೋಗಿದ್ವಿ. ಅಲ್ಲಿ UPSC ಎಕ್ಸಾಮಿನೇಷನ್ಗೆ ಅವ್ರ ಕೋಚಿಂಗ್ ಬೇಕು ಅಂತ ಹೇಳಿ 22 ವರ್ಷದ ಒಬ್ಬ ವಿದ್ಯಾರ್ಥಿ ಎಲ್ಲ IAS ಪಾಸ್ ಆಗಿದ್ರು. ಇಂಟರ್ವ್ಯೂ ಮಾಡ್ತಾ ಇದ್ರು ಪ್ರಶ್ನಲ್. ಎಷ್ಟು ಗಂಟೆ ಓದ್ತೀರಾ ನೀವು? 22 ವರ್ಷಕ್ಕೆ ನಿಮ್ ಸಿವಿಲ್ ಸರ್ವಿಸ್ ಪಾಸ್ ಆಗಿದೆ, ಎಷ್ಟು ಗಂಟೆ ಓದ್ತಾ ಇದ್ದೀನಿ? ಉತ್ತರ ಆಗಿತ್ತು ನೋಡಿ, ವಿದ್ಯಾರ್ಥಿ ಕೊಟ್ಟಿದ್ರು. ಎಷ್ಟು ಗಂಟೆ ಓದ್ತೀರಾ ಅಂದ್ರೆ ಓದ್ತಾನೆ ಇದ್ದೀನಿ. ಹಾಗಾದ್ರೆ ನಿರಂತರವಾಗಿ ಓದ್ತೀರಾ? ಹೌದು, ನಿರಂತರವಾಗಿ ಹೋಗ್ತೀನಿ. ನಿದ್ದೆ ಯಾವಾಗ ಮಾಡ್ತೀನಿ? ನಿದ್ದೆ ಬಂದಾಗ ನಿದ್ದೆ ಮಾಡ್ತೀನಿ. ಊಟ ಯಾವಾಗ ಮಾಡ್ತೀನಿ? ಬಹುಶಃ ಯಶಸ್ಸು ಸಾಧಿಸಬೇಕಾದ್ರೆ ಇಷ್ಟು ಟೈಮ್ಗೆ ಹೋದ್ರೆ ಒಳ್ಳೆ ಟೈಮು, ಇಷ್ಟು ಟೈಮ್ಗೆ ಹೋದ್ರೆ ಸರಿ ಇಲ್ಲ, ಲಿಮಿಟೇಷನ್ ಏನಿಲ್ಲ. ಹಾಗಾಗಿ ಜ್ಞಾನ ಪಡ್ಕೊಳ್ಬೇಕು ಅಂದ್ರೆ ಅದಕ್ಕೆ ಯಾವುದೇ ರಾಹು ಕಾಲ ಗುಡಿ ಕಾಲ ಎಲ್ಲ ನೋಡೋದು ಬೇಡ. ಪ್ರಾರಂಭ ಮಾಡಿ ಕೊನೆ ಹಾಕೋಬೇಕು. ಓಕೆ, ಅವ್ರದೊಂದು ಸ್ಟೋರಿ ಇದೆ, ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡಕ್ ಕೊಟ್ಟಿದ್ದೀವಿ. ಹಾಗಾಗಿ ಒಂದು 2 ಉದಾಹರಣೆಗಳನ್ನು ನಿಮ್ಗೆ ಕೊಡ್ತಾ ಇದ್ದೀವಿ. ಅವರ ಮಿತ್ರರು ಒಂದ್ಸಲಿ ಅಮೆರಿಕಾದಲ್ಲಿ ಊಟಕ್ಕೆ ಕರೆದಿದ್ರಂತ ಮನೆಗೆ. ನಾನು ನೇರವಾಗಿ ಆಫೀಸಿಂದ ಬರ್ತೀನಿ, ನಿನ್ ಮನೆಯಿಂದ ಹೋಗುವಂತ ಅವ್ರ ಪತ್ನಿಗೆ ಹೇಳಿದ್ರಂತೆ, ನೀನ್ ಡೈರೆಕ್ಟ್ ಆಗಿ ಅಲ್ಲಿಗೆ ಬಂದ್ಬಿಡು, ನಾನು ಆಫೀಸ್ ಮುಗಿಸಿ ಬರ್ತೀನಿ. ಇವ್ರು ಆಫೀಸ್ ಮುಗಿಸಿ ಬರೋದ್ರೊಳಗಾಗಿ ದಾರಿ ತಪ್ಪಿದ್ರು. ರೈಟ್ ಟೈಮಿಗೆ ರೀಚ್ ಆಗಕ್ಕೆ ಆಗ್ಲಿಲ್ಲ. ಇವ್ರು ಹೋಗೋದ್ರೊಳಗಾಗಿ ಹೆಂಡತಿ ಊಟ ಮುಗಿಸ್ಕೊಂಡು ಹೊಟ್ಟೋಗಿದ್ರು ಮನೆಗೆ. ಇವರು ಫ್ರೆಂಡ್ಗೆ ಸಾರಿ ಕೇಳ್ಬಿಟ್ಟು
ಮನೆಗೆ ಹೋದ್ರೆ ಹೆಂಡತಿ ತುಂಬಾ ಕೋಪ ಮಾಡ್ಕೊಂಡಿದ್ದೀನಿ, ನೀವು ಬರ್ದೇ ಇದ್ದಿದ್ದು ತುಂಬಾ ಅವಮಾನ ಆಯ್ತು ನನಗೆ ಅಲ್ಲಿ. ಹಾಗೆ ಮಾತಾಡೋದಕ್ಕೆ ತುಂಬಾ ಜಗಳ ಆಯ್ತು. ನಾವೆಲ್ಲ ಜಗಳ ಮಾಡ್ಕೊಂಡ್ರೆ ಎಲ್ಲಿಗೆ ಹೋಗ್ತೀವಿ ಗೊತ್ತಿದೆ ನಿಮ್ಗೆ. ಹೆಂಡತಿ ಮಾಡ್ಕೊಂಡ್ರೆ ಅವನು ಬೇಜಾರಾಗಿ ಇಮಿಡಿಯೇಟ್ ಆಗಿ ಆಫೀಸ್ ವಾಪಸ್ ಹೋದ್ನು. ಇಡೀ ರಾತ್ರಿ ಕೂತು ಯೋಚನೆ ಮಾಡಿದ್ನು, ಈ ಸಮಸ್ಯೆ ಯಾಕೆ ಉದ್ಭವ ಆಯ್ತು, ಇದಕ್ಕೊಂದು ಉತ್ತರ ಹುಡುಕಬೇಕು. ಬೆಳಗ್ಗೆ ವರ್ಷಕ್ಕೆ ಒಂದು ಐಡಿಯಾ ಜನರೇಟ್ ಆಯ್ತು. ಇಮಿಡಿಯೇಟ್ ಆಗಿ ಅವರ ಮಾರ್ನಿಂಗ್ ಎಲ್ಲಾ ಸ್ಟಾಫ್ ಬಂದ್ಮೇಲೆ ಎಕ್ಸ್ಪರ್ಟ್ಸ್ ಅನ್ನ ಒಂದು ಟೀಮ್ ಮಾಡಿಬಿಟ್ಟು ಅವ್ರ ಜೊತೆ ಕೂತು ಚರ್ಚೆ ಮಾಡಿದ್ರು. ಈ ಸಮಸ್ಯೆಗೆ ಪರಿಹಾರ ಹುಡುಕಿ, ಎಲ್ಲೂ ಯಾರು ದಾರಿ ತಪ್ಪಬಾರ್ದು, ಅವ್ರಿಗೆ ಕಷ್ಟ ಇದೆ ಆದ್ರೂ ಒಂದು ಪ್ರಯತ್ನ ಮಾಡೋಣ ಅಂತ ಹೇಳಿ ಎಲ್ಲಾ ಟೆಕ್ನಿಕಲ್ ಎಕ್ಸ್ಪರ್ಟ್ ಸೇರಿ ಒಂದು ಹೊಸ ಆಪ್ ಡೆವಲಪ್ ಮಾಡೋದು. ಗೂಗಲ್ ಮ್ಯಾಪ್ ಇವತ್ತು ನಿಮ್ಮ ಹತ್ರ ಇದೆ ಮೊಬೈಲ್ ಅಲ್ಲಿ, ಹೊಸದಾಗಿ ಡೆವಲಪ್ ಆಗಿದ್ದು ಹೀಗೆ. ಸೊ 2005ರಲ್ಲಿ US ಅಲ್ಲಿ ಇಂಟ್ರೊಡ್ಯೂಸ್ ಆಯಿತು, ನಂತರ UK ನಲ್ಲಿ, ಆಮೇಲೆ ನಮ್ಮ ಇಂಡಿಯಾಕ್ಕೆ ಬಂದಿದೆ. ಇವತ್ತು ಪ್ರಪಂಚದ 7 ಜನರಲ್ಲಿ ಒಬ್ಬ ಗೂಗಲ್ ಆಪ್ ಯೂಸ್ ಮಾಡ್ತಾ ಇದ್ದಾರೆ. ಟರ್ನ್ ಓವರ್ ಎಷ್ಟಿದೆ ಗೊತ್ತಾದ್ರೂ, ಪ್ರಾಫಿಟ್ ಎಷ್ಟು ಬರ್ತಾ ಇದೆ ಗೊತ್ತಾ ಒಂದೇ ಆಪ್ ಇಂದ. ಯಾಕೆ ಸಾಫ್ಟ್ವೇರ್ ಡೆವಲಪರ್ಗೆ ಹೆಚ್ಚು ಸ್ಯಾಲರಿ ಕೊಡ್ತಾರೆ ಅಂದ್ರೆ ಆ ಕಂಪನಿ ಇನ್ವೆಸ್ಟ್ ಮಾಡಿ ಸರಿ ಆಯ್ತು. ಸೊ ರೈಟ್ ಡಿಸಿಷನ್ ತಗೊಳ್ತು ಕಂಪನಿ ಇಂತ ಒಳ್ಳೆ ಇಂಜಿನಿಯರ್ ಅಪಾಯಿಂಟ್ ಮಾಡಿಕೊಂಡು CEO ಮಾಡಿದ್ದು ಒಳ್ಳೇದಾಯ್ತು. ಅವ್ರು ಆನ್ಯುವಲ್ ಮೀಟ್ ಅಲ್ಲಿ ಹೇಳ್ತಾರೆ ಇನ್ವೆಸ್ಟ್ಮೆಂಟ್ ಆಗಿತ್ತು. ಇಂಥ ವ್ಯಕ್ತಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಕಂಪನಿ ಹಾಕಿ ಬೆಳೆಯುತ್ತೆ. ಎರಡನೇದ. ಮೂರನೇದು, ಒಂದು 2 ವರ್ಷದಿಂದ ಒಬ್ಬ ವಿದ್ಯಾರ್ಥಿ ಫೋನ್ ಮಾಡಿದ್ದ, by the presence of an eminent person who is not just an expert in this field of knowledge, but is also a very dedicated person with a very high level of integrity. I want all of you to accept his lecture, taking the maximum knowledge out of this lecture, and imbibe all the values that he is going to put across. Mr. Ramu was one of the first professors when I came to Tumkur University 7 years ago. I was most impressed and I was most impressed by Mr. Ramu, and I would consider it as a blessing to follow in his footsteps, even if it is to a very small extent. So he is a man who has inspired not just millions of students, but also the teaching fraternity. So today, in all disciplines, very quietly, without being distracted, I want all the students a rupees 20,000 project, 20,000 project were to yield on average income net after taxes and depreciation, net after tax and depreciation of rupees 2,000 per annum, for 5 years.